ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು HIV ಯೂಸ್ ಮಾಡುವಂತಹ ಸ್ಕ್ರೀನಿಂಗ್ ಟೆಸ್ಟ್ಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬಿಕಾಸ್ ಬಹಳಷ್ಟು ಕ್ವೆರೀಸ್ ಇರ್ತವೆ ರಿಲೇಟೆಡ್ ಟು ದೀಸ್ HIV ಟೆಸ್ಟ್ಸ್. ಸೊ ದಟ್ ಈಸ್ ವೈ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಾನು ಪ್ರೀವಿಯಸ್ ವಿಡಿಯೋಸಲ್ಲೂ ಈ HIV ಟೆಸ್ಟ್ಗಳ ಬಗ್ಗೆ ಹೇಳಿದ್ದೇನೆ. ಬಟ್ ಇವತ್ತು ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ದ HIV ಸ್ಕ್ರೀನಿಂಗ್ ಟೆಸ್ಟ್. ಸೊ HIV ಅನ್ನೋದೇನು, ಇದು ಒಂದು ರೋಗ. ಯಾವುದು? ಈ ವೈರಸ್, ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಇಂದ ಬರ್ತಾ ಇರುತ್ತೆ. ಈಗ HIV ಮತ್ತು ಏಡ್ಸ್ ಏನಿದರ ರಿಲೇಷನ್? HIV ಅನ್ನು ನಾವು ಯಾವಾಗ ಈ ಇನ್ಫೆಕ್ಷನನ್ನು ಟ್ರೀಟ್ ಮಾಡೋದಿಲ್ಲ, ಅದು ಒಂದು ಲಾಸ್ಟ್ ಸ್ಟೇಜಿಗೆ ಹೋಗುತ್ತೆ. ಆ ಲಾಸ್ಟ್ ಸ್ಟೇಜ್ ಏನಿರುತ್ತೆ ಅದನ್ನು ನಾವು ಏಡ್ಸ್ ಅಂತ ಹೇಳ್ತಾ ಇರ್ತೇವೆ. ಎಕ್ವೈರ್ಡ್ ಇಮ್ಯೂನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಎಕ್ವೈರ್ಡ್ ಅಂದರೆ ಬಂದಿದ್ದು, ಇಮ್ಯೂನ್ ಅಂದರೆ ನಮ್ಮ ಇಮ್ಯುನಿಟಿ, ಡೆಫಿಷಿಯನ್ಸಿ ಅಂದರೆ ಕಡಿಮೆ ಆಗೋಗಿದೆ, ನಮ್ಮ ಇಮ್ಯುನಿಟಿ ಕಡಿಮೆ ಆಗಿ ಸಿಂಡ್ರೋಮ್ ಅಂದರೆ ಬಹಳಷ್ಟು ರೋಗಗಳು, ಲಕ್ಷಣಗಳು ನಮಗೆ ಬರ್ತಾ ಇದ್ದಾವೆ. ಸೊ ಅದು ಲಾಸ್ಟ್ ಸ್ಟೇಜ್ ಆಫ್ HIV. ಸೊ ನಿಮ್ಗೆ HIV ಇತ್ತು ಅಂದರೆ ನಿಮ್ಗೆ ಏಡ್ಸ್ ಇದೆ ಅಂತ ಅಲ್ಲ. HIV ಇದ್ದವರು, ಮೆಡಿಸಿನ್ಸ್ ತೆಗೆದುಕೊಳ್ತಾ ಇದ್ದವರು ಈ ಏಡ್ಸನ್ನು ರೀಚ್ ಆಗದೇನೆ ಇರಬಹುದು. ಓಕೆ, ಬಟ್ HIV ವೈರಸ್ ಏನಿದೆ ಮೋಸ್ಟ್ ಕಾಮನ್ಲಿ ಹೇಗೆ ಬರುತ್ತೆ? ನೀವು ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದ್ದೀರ. ಈಗ ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದ್ದೀರಾ ಅಂದರೆ ಆ ವ್ಯಕ್ತಿಗೆ ಫಸ್ಟ್ ಆಫ್ ಆಲ್ ಏಡ್ಸ್ ಇರಬೇಕು, HIV ಇರಬೇಕು, ಆವಾಗ ಮಾತ್ರ ಬರುತ್ತೆ. ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದರೆ ಇನ್ನೊಂದು ವ್ಯಕ್ತಿಗೆ ಏಡ್ಸ್ ಇತ್ತು ಅಂದಾಗ ಮಾತ್ರ ನಿಮಗೆ ಅದು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ನೀವು ಈ ರೀತಿ ಸಂಬಂಧ ಮಾಡಿದ್ರಿ ಒಂದು HIV ಇರುವಂಥ ವ್ಯಕ್ತಿಗೆ, ಆವಾಗ ಆ ವೈರಸ್ ನಿಮಗೆ ಬರ್ಬೋದು. ಹೇಗೆ ಬರ್ಬೋದು? ನೀವು ಯೋನಿ ಮುಖಾಂತರ ಸಂಬಂಧ ಮಾಡಿದ್ದೀರ. ಯೋನಿ ಮುಖಾಂತರ ಸಂಬಂಧ ಮಾಡಿದಾಗ ಏನಾಗತ್ತೆ, ನಿಮ್ಮ ಶಿಶ್ನ ಮತ್ತು ಯೋನಿಯಲ್ಲಿ ಇರುವಂಥ ದ್ರವಗಳು ಕಾಂಟ್ಯಾಕ್ಟಿಗೆ ಬರ್ತವೆ. ಆ ದ್ರವಗಳಲ್ಲಿ ಈ HIV ವೈರಸ್ ಇರುತ್ತೆ. ಸೊ ಅದು ನಿಮಗೆ ಟ್ರಾನ್ಸ್ಫರ್ ಆಗ್ಬೋದು ಆ್ಯಂಡ್ ನಿಮಗೆ HIV ಬರುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಗುದ ಸಂಭೋಗ, ಅಲ್ಲೂ ಸಹ ಈ ದ್ರವಗಳ ಎಕ್ಸ್ಚೇಂಜ್ ಆಗತ್ತೆ. ದ್ರವಗಳಿರಬಹುದು, ಬ್ಲಡ್ ಇರಬಹುದು. ಯಾವಾಗ ಅದು ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಗತ್ತೆ ಆವಾಗ HIV ಬರುತ್ತೆ. ಮುಖಮೈಥುನ, ಚಾನ್ಸಸ್ ಆಫ್ HIV ಈ ಮುಖಮೈಥುನದಿಂದ ಬರುವಂಥದ್ದು ಕಡಿಮೆ, ಬಟ್ ಸ್ಟಿಲ್ ಅಟ್ ಅರೌಂಡ್ 0.04% ಅಷ್ಟು ಚಾನ್ಸಸ್ ಇರುತ್ತೆ HIV ಬರುವಂಥದ್ದು. ಸೊ ಈ ರೀತಿ ಯಾವಾಗ ದ್ರವಗಳ ಎಕ್ಸ್ಚೇಂಜ್ ಆಗ್ತವೆ ಆ್ಯಂಡ್ ಒಂದು ವ್ಯಕ್ತಿಗೆ HIV ಇರಬೇಕು, ಆವಾಗ ಈ HIV ಬರುವಂಥ ಸಾಧ್ಯತೆ ಇದೆ. ಈಗ ಎರಡನೇದು, ರಕ್ತದ ಜೊತೆ ಯಾವಾಗ ಕಾಂಟ್ಯಾಕ್ಟ್ ಬರ್ತೀರಾ? ಸಪೋಸ್ HIV ಇರುವಂಥ ವ್ಯಕ್ತಿಯ ರಕ್ತ, ಈಗ ಹೀಗೆ ನೀವು ರಕ್ತದ ಜೊತೆ ಕಾಂಟ್ಯಾಕ್ಟಿಗೆ ಬಂತು ಅಂದರೆ ಆ ವ್ಯಕ್ತಿಗೆ HIV ಇರಲಿಲ್ಲ ಅಂದರೆ ನಿಮಗೆ HIV ಬರೋದಿಲ್ಲ. HIV ಇರುವಂಥ ವ್ಯಕ್ತಿಯ ರಕ್ತದ ಜೊತೆ ನೀವು ಕಾಂಟ್ಯಾಕ್ಟಿಗೆ ಬಂದಿದ್ದೀರಾ. ಹೇಗೆ ಕಾಂಟ್ಯಾಕ್ಟಿಗೆ ಬರ್ಬೋದು? ಅವರು ಯೂಸ್ ಮಾಡಿದಂತಹ ಒಂದು ನೀಡಲನ್ನು, ಸೂಜಿಯನ್ನು ನೀವು ಯೂಸ್ ಮಾಡ್ಕೊಂಡಿದ್ದೀರಾ. ಡ್ರಗ್ಸ್ ತಗೊಳ್ತಾ ಇರ್ತಾರೆ, ನಶೆಯಲ್ಲಿ ಒಬ್ಬರು ಯೂಸ್ ಮಾಡಿದಂಥ ಸೂಜಿಯನ್ನು ಇನ್ನೊಬ್ಬರು ಯೂಸ್ ಮಾಡ್ತಾರೆ. ಸೊ ಅವ್ರ ರಕ್ತ ಇವ್ರಿಗೆ ಹೋಗುತ್ತೆ, HIV ಬರ್ಬೋದು. ಅಥವಾ ಸಪೋಸ್ ನೀವು ಏನೋ ಒಂದು ಆಕ್ಸಿಡೆಂಟ್ ಆಯಿತು, ಆ ವ್ಯಕ್ತಿಗೆ HIV ಇತ್ತು, ಆ ರಕ್ತದ ಜೊತೆ ನೀವು ಕಾಂಟ್ಯಾಕ್ಟಿಗೆ ಬಂದ್ರಿ, ನಿಮಗೂ ಏನಾದರೂ ಒಂದು ಸ್ಕಿನ್ನಲ್ಲಿ ಲೀಷನ್ ಇತ್ತು, ನಿಮ್ಮ ಬ್ಲಡ್ಡಿನ ಜೊತೆ ಅವ್ರ ಬ್ಲಡ್ ಮಿಕ್ಸ್ ಆಯಿತು ಕಟ್ಟಿಂದಾನೋ ಅಥವಾ ಏನೋ ಒಂದು ಅಬ್ರೇಷನ್ ಇಂದಾನೋ, ಆವಾಗ HIV ಬರುವಂಥ ಸಾಧ್ಯತೆ ಇರುತ್ತೆ. ಆ್ಯಂಡ್ ಮೂರನೇದು, HIV ಇರುವಂಥ ತಾಯಿಯಿಂದ ಅವಳಿಗೆ ಹುಟ್ಟುವಂತಹ ಮಗುವಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಹೀಗೆ HIV ಸ್ಪ್ರೆಡ್ ಆಗ್ತಾ ಇರುತ್ತೆ. ಓಕೆ, ಸೊ HIV ಸ್ಪ್ರೆಡ್ ಆಗೋದಕ್ಕೆ ಇವು ಕೆಲವೊಂದು ಮಾರ್ಗಗಳು. ಒಂದು HIV ಇರುವಂಥ ವ್ಯಕ್ತಿಯನ್ನು ನೀವು ಅಪ್ಕೊಂಡ್ರಿ, ಅವ್ರ ಜೊತೆ ಹ್ಯಾಂಡ್ ಶೇಕ್ ಮಾಡಿದ್ರಿ, ಅವ್ರ ಜೊತೆ ಕುತ್ಕೊಂಡು ಊಟ ಮಾಡಿದ್ರಿ, ಇವುಗಳಿಂದ ಎಲ್ಲ HIV ಬರೋದಿಲ್ಲ. HIV ಇರುವಂಥ ವ್ಯಕ್ತಿಯ ಜೊತೆನೇ ಇದ್ದೀರಾ, ಅವರ ಬಟ್ಟೆ ನಿಮ್ಮ ಬಟ್ಟೆ ಒಂದೇ ವಾಷಿಂಗ್ ಮಷೀನಲ್ಲಿ ಹಾಕ್ತಾ ಇದ್ದೀರಾ, ಅವ್ರು ಯೂಸ್ ಮಾಡಿದಂಥ ಬಾತ್ರೂಮನ್ನು, ಟಾಯ್ಲೆಟನ್ನು ನೀವು ಯೂಸ್ ಮಾಡ್ತಾ ಇದ್ದೀರಾ, ಅದರಿಂದ HIV ಬರೋದು ಇಲ್ಲ. ಕನ್ಫ್ಯೂಷನ್ ಇರುತ್ತೆ HIV ಬರೋದಾದರೂ ಹೇಗೆ ಅಂತ. ಈಗ ಸಪೋಸ್ ನೀವು ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದ್ದೀರಿ,
ಅಥವಾ ನೀವು ಕಾಂಡಮ್ಸ್ ಹಾಕ್ಕೊಂಡಿದ್ರಿ ಬಟ್ ಕಾಂಡಮ್ಸ್ ಬ್ರೇಕ್ ಆಯಿತು, ವಾಟ್ ಎವರ್ ಈಸ್ ದ ರೀಸನ್. ಸೊ ಈಗ ನಿಮಗೆ ಒಂದು ಹೆದರಿಕೆ ಇರುತ್ತೆ, ನನಗೇನಾದರೂ HIV ಬಂದಿರಬಹುದಾ ಅಂತ. ಯಾವಾಗ ನೀವು ಕಾಂಡಮ್ಸನ್ನು ಹಾಕ್ಕೊಳ್ತೀರಿ ಅದು ಡೆಫಿನೆಟ್ಲಿ ಪ್ರೊಟೆಕ್ಷನನ್ನು ಕೊಡ್ತಾ ಇರುತ್ತೆ, ಅರೌಂಡ್ 95 to 98% ಪ್ರೊಟೆಕ್ಷನ್ನ ಕೊಡುತ್ತೆ. ಬಟ್ ಸ್ಟಿಲ್ 2% ಚಾನ್ಸಸ್ ಇರುತ್ತೆ ದ್ಯಾಟ್ ನಿಮಗೆ HIV ಬರಬಹುದು. ಯಾಕಂದರೆ ನೀವು ಎಷ್ಟು ಕರೆಕ್ಟ್ಲಿ ಅದನ್ನು ಯೂಸ್ ಮಾಡಿದ್ರಿ, ಎಷ್ಟು ಸಲ ಯೂಸ್ ಮಾಡ್ತಾ ಇದ್ದೀರಿ. ಭಾಳಷ್ಟು ಸಲ ಜನ ಏನು ಮಾಡ್ತಾರೆ, ಒಂದು ಸಲ ಕಾಂಡಮ್ ಹಾಕೊಳ್ತಾರೆ, ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಕಾಂಡಮ್ ಯೂಸ್ ಮಾಡೋದಿಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ, 2-3 ಕಾಂಡಮ್ ಹಾಕ್ಕೊಳ್ತಾರೆ. ಸೊ ದ್ಯಾಟ್ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಅಂತ ತಿಳ್ಕೊಳ್ತಾರೆ, ಅದು ಹೊರದು ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಎಷ್ಟು ಕನ್ಸಿಸ್ಟೆಂಟ್ಲಿ ನೀವು ಕಾಂಡಮ್ಸ್ ಯೂಸ್ ಮಾಡ್ತಾ ಇದ್ದೀರಾ, ಎಷ್ಟು ಕರೆಕ್ಟಾಗಿ ಕಾಂಡಮ್ಸ್ ಯೂಸ್ ಮಾಡ್ತಾ ಇದ್ದೀರಾ, ಕರೆಕ್ಟ್ ಸೈಜನ್ನು ಯೂಸ್ ಮಾಡ್ತಾ ಇದ್ದೀರಾ, ಹೇಗೆ ಧರಿಸ್ತಾ ಇದ್ದೀರಾ, ಇವೆಲ್ಲ ಸಹ ಇಂಪಾರ್ಟೆಂಟ್ ಇರ್ತವೆ. ಇಲ್ಲ ಕಾಂಡಮ್ಸ್ ಹಾಕೊಂಡ್ರೆ 100% ಪ್ರೊಟೆಕ್ಷನ್, 100% ಪ್ರೊಟೆಕ್ಷನ್ ಯಾವುದಿರುತ್ತೆ, ನೀವು ಸಂಬಂಧ ಮಾಡದೇ ಇರೋದು ಮಾತ್ರ 100% ಪ್ರೊಟೆಕ್ಷನ್. ಬಾಕಿ ಎಲ್ಲ ಕೇಸಸ್ಸಲ್ಲಿ ನೀವು ಒಂದು ಸಂಬಂಧದಲ್ಲಿ ಇದ್ದೀರಾ ಅಂದಾಗ ಸ್ವಲ್ಪ ಚಾನ್ಸಸ್ ಇದ್ದೇ ಇರುತ್ತೆ. ಓಕೆ, ಸೊ ದ್ಯಾಟ್ ವಾಸ್ ಅಬೌಟ್ ಯೂಸಿಂಗ್ ದ ಪ್ರೊಟೆಕ್ಷನ್. ಆ್ಯಂಡ್ ಸಪೋಸ್ ಈ ರೀತಿ ಅಸುರಕ್ಷಿತ ಲೈಂಗಿಕ ಸಂಬಂಧವಾದಾಗ ಬಹಳಷ್ಟು ಸಲ ಜನ ಏನು ಹೇಳ್ತಾರೆ, ನೀವು ಹೇಳಿದ್ರಿ ಅವರಿಗೆ HIV ಇದ್ದರೆ ಮಾತ್ರ ನನಗೆ HIV ಬರುತ್ತೆ, ಸೊ ನಾನು ಅವ್ರಿಗೆ ಟೆಸ್ಟ್ ಮಾಡಿಸಿ ನೋಡಿದೆ, ಅವ್ರಿಗಿರಲಿಲ್ಲ, ಸೊ ಅವ್ರಿಗಿರಲಿಲ್ಲ ಅಂದರೆ ನನಗೆ ಬರೋದಿಲ್ಲ. ಒಂದು ಥಿಂಗನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಈಗ ನಾವು ಇಲ್ಲಿ ಟೆಸ್ಟ್ ಮಾಡ್ತಾ ಇರೋದು ಅಥವಾ ಬಾದರ್ ಮಾಡ್ತಾ ಇರೋದು ನಿಮ್ಮ ಬಗ್ಗೆ. ನಿಮಗೆ HIV ಇದೆಯೋ ಇಲ್ವೋ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕಾದ್ರೆ ನೀವು ಟೆಸ್ಟ್ ಮಾಡಬೇಕು. ನಿಮ್ಗೆ ಅವ್ರಿಗಿಲ್ಲ ಅಂದಾಕ್ಷಣ ನಿಮ್ಗೆ HIV ಇಲ್ಲ ಅಂತ ನೀವು ಅಸ್ಯೂಮ್ ಮಾಡೋಕ್ಕಾಗೋದಿಲ್ಲ. ಸಪೋಸ್ ನೀವು ಸಂಬಂಧ ಮಾಡಿದಂಥ ವ್ಯಕ್ತಿ ಇವತ್ತು ಸಂಬಂಧ ಮಾಡಿದ್ರಿ, ಒಂದು ವಾರ ಆದಮೇಲೆ ನೀವು ಅವ್ರಿಗೆ ಟೆಸ್ಟ್ ಮಾಡಿದ್ರಿ, ಅವ್ರಿಗೆ ನೆಗೆಟಿವ್ ಬಂತು, ಸೊ ಅವರಿಗಿಲ್ಲ, ಸೊ ನನಗೂ ಇಲ್ಲ. ನಿಮಗೆ ಗೊತ್ತಿಲ್ಲ, ದೇ ಮೈಟ್ ಬಿ ಇನ್ ದ ವಿಂಡೋ ಪೀರಿಯಡ್. ವಿಂಡೋ ಪೀರಿಯಡ್ ಅಂದ್ರೆ ಏನು, ಯಾವಾಗ ವೈರಸ್ ಎಂಟ್ರಿ ಆಗುತ್ತೆ ಆ್ಯಂಡ್ ಯಾವಾಗ ಟೆಸ್ಟ್ ಮುಖಾಂತರ ನಾವು ಅದನ್ನು ಪತ್ತೆ ಹಚ್ತೀವಿ. ಸೊ ನೀವು ಬಹಳ ಬೇಗ ಅವ್ರಿಗೆ ಟೆಸ್ಟ್ ಮಾಡಿಸಿರ್ಬೋದು ಆ್ಯಂಡ್ ಅವ್ರಿಗೆ ಆವಾಗ ನೆಗೆಟಿವ್ ಬರ್ತಾ ಇರ್ಬೋದು. ಸೊ ನಿಮಗೆ ಹೆದರಿಕೆ ಇತ್ತು ನಿಮ್ಗೆ HIV ಇದೆಯೋ ಇಲ್ವೋ ಅಂದಾಗ ಬೆಸ್ಟ್ ಥಿಂಗ್ ಅಂದರೆ ನೀವು ಟೆಸ್ಟ್ ಮಾಡ್ಕೊಳ್ಳಿ ರ್ಯಾದರ್ ದ್ಯಾನ್ ಟೆಸ್ಟಿಂಗ್ ದ ಅದರ್ ಪರ್ಸನ್. ಓಕೆ, ಸೊ ಹಾಗಾದರೆ ಯಾವಾಗ ಟೆಸ್ಟ್ ಮಾಡ್ಕೊಳ್ಬೇಕು? ಈ ಸ್ಕ್ರೀನಿಂಗ್ ಟೆಸ್ಟ್ ಎಲ್ಲ ಏನಿದ್ದಾವೆ, ಸ್ಕ್ರೀನಿಂಗ್ ಟೆಸ್ಟಲ್ಲಿ ಯಾವ್ಯಾವ್ದು ಬರುತ್ತೆ, HIV ಕಾರ್ಡ್ ಟೆಸ್ಟು, HIV ಟ್ರೈಡಾಟ್ ಟೆಸ್ಟು, ಇವೆಲ್ಲ ಸ್ಕ್ರೀನಿಂಗ್ ಟೆಸ್ಟು. HIV ಎಲೈಸಾ, HIV ಡಿಯೋ ಟೆಸ್ಟು, ಇವೆಲ್ಲ ಸ್ಕ್ರೀನಿಂಗ್ ಟೆಸ್ಟು. ಸ್ಕ್ರೀನ್ ಅಂದರೆ ಇವು ಜಸ್ಟ್ ಈಗ ನಾವು ಏರ್ಪೋರ್ಟಲ್ಲಿ ಹೋಗಬೇಕಾದ್ರೆ ನೋಡ್ತಾರೆ ನೀವೇನಾದರೂ ಕ್ಯಾರಿ ಮಾಡ್ತಾ ಇದ್ದೀರಾ ಅಂತ. ಸೊ ಏನಾದರೂ ಬೀಪ್ ಬಂತು ಅಂದರೆ ಸೈಡ್ ಸರಿಸ್ತಾರೆ. ಸಪೋಸ್ ಇದರಲ್ಲಿ ಸ್ಕ್ರೀನಿಂಗ್ ಟೆಸ್ಟಲ್ಲಿ ಪಾಸಿಟಿವ್ ಬಂತು ಅಂದ ಮಾತ್ರಕ್ಕೆ ನಿಮ್ಗೆ HIV ಇದೆ ಅಂತ ನಾವು ಅವಾಗಲೇ ಹೇಳ್ಬಿಡೋದಿಲ್ಲ, ಕನ್ಫರ್ಮ್ ಮಾಡ್ಕೊಳ್ತೀವಿ ನಾವು ಮತ್ತೆ ಬೇರೆ ಟೆಸ್ಟ್ಗಳ ಮುಖಾಂತರ. ಸೊ HIV ಸ್ಕ್ರೀನಿಂಗ್ ಟೆಸ್ಟ್ ಏನು ಮಾಡ್ತವೆ, ಜಸ್ಟ್ ನಿಮಗೆ ಸ್ಕ್ರೀನ್ ಮಾಡ್ತಾ ಇರ್ತವೆ. ಸೊ ಆದ್ದರಿಂದ ನಾವೇನು ಹೇಳ್ತೀವಿ, HIV ಟೆಸ್ಟ್ ಸ್ಕ್ರೀನಿಂಗ್ ಟೆಸ್ಟ್ ನೆಗೆಟಿವ್ ಬಂದಾಗ ಮೆಜಾರಿಟಿ ಆಫ್ ದ ಟೈಮ್ 99% ನಿಮ್ಗೆ HIV ಇರೋದಿಲ್ಲ, ಬಟ್ 1% ಆಫ್ ದ ಟೈಮ್ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನಾವು ಇನ್ನೊಂದು 3 ತಿಂಗಳ ಆದಮೇಲೆ ಮತ್ತೆ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ಓಕೆ, ಸೊ HIV ನಿಮಗೆ ಬಹಳಷ್ಟು ಸ್ಕ್ರೀನಿಂಗ್ ಟೆಸ್ಟ್ ಇದ್ದಾವೆ, ಬಟ್ ಈ ಸ್ಕ್ರೀನಿಂಗ್ ಟೆಸ್ಟಿಗೆ ವಿಂಡೋ ಪೀರಿಯಡ್ ಇರ್ತವೆ. ವಿಂಡೋ ಪೀರಿಯಡ್ ಅಂದರೆ ನಿಮ್ಮ ಬಾಡಿ HIV ಬಂದಾಕ್ಷಣ ನಿಮ್ಮ ಬಾಡಿ ಅದಕ್ಕೆ ಫೈಟ್ ಮಾಡೋದಕ್ಕೆ ಆ್ಯಂಟಿಬಾಡಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ರೋಗ ಪ್ರತಿನಿರೋಧಕ ಸೆಲ್ಸನ್ನು, ಆ ಸೆಲ್ಸನ್ನು ನಾವು ನಿಮ್ಮ ಟೆಸ್ಟಲ್ಲಿ ಪತ್ತೆ ಹಚ್ತೀವಿ. ಸೊ ನೀವು ಇವತ್ತು ನಿಮ್ಗೆ HIV ಹೋಯಿತು, ಮಾರನೇ ದಿನವೇ ನೀವು ಆ್ಯಂಟಿಬಾಡಿಯನ್ನು ಪ್ರೊಡ್ಯೂಸ್ ಮಾಡಿಕೊಂಡು ಟೆಸ್ಟಲ್ಲಿ ಡಿಟೆಕ್ಟ್ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಎಷ್ಟು ಟೈಮ್ ಬೇಕು? ಮಿನಿಮಮ್ 1 ಮಂತ್ ಬೇಕು. ಸೊ ನೀವು ಎಕ್ಸ್ಪೋಸ್ ಆದ ಮಿನಿಮಮ್ 1 ಮಂತಿನ ನಂತರ ಈ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೇವೆ. ನಾನು ಎಕ್ಸ್ಪೋಸ್ ಆದೆ 10 ದಿವಸದ ನಂತರ ಈ HIV ಕಾರ್ಡ್ ಟೆಸ್ಟ್ ಮಾಡಿಸಿದೆ, ಅದು ರಿಸಲ್ಟ್ ರಾಂಗೂ ಇರಬಹುದು. ಓಕೆ, ಸೊ ನೀವು ಮಿನಿಮಮ್ 1 ಮಂತಿನ ನಂತರ ಈ ಟೆಸ್ಟ್ಗಳನ್ನು ಮಾಡ್ಕೊಳ್ಬೇಕು. ಈಗ ಈ ಟೆಸ್ಟಲ್ಲಿ ಯಾವ್ಯಾವ ಟೆಸ್ಟ್ ಇದ್ದಾವೆ ಅಂತ ನಾನು ನಿಮಗೆ ಈಗ
ತಿಳಿಸ್ಕೊಡ್ತೇನೆ. ಮತ್ತೆ ರಿಪೋರ್ಟ್ ಹೇಗಿರ್ತವೆ ಅಂತ ಜಸ್ಟ್ ನಾವು ನೋಡೋಣ. ಸೊ ಇದು ಒಂದು HIV ಕಾರ್ಡ್ ಟೆಸ್ಟ್ ಅಂದ್ರೆ ಈ ರೀತಿ ಒಂದು ಕಾರ್ಡ್ ಸಿಗ್ತಾ ಇರುತ್ತೆ. ಈ ಕಾರ್ಡ್ ಅಲ್ಲಿ 2 ಲೈನ್ ಇರುತ್ತೆ, ಒಂದು C ಲೈನ್, ಇನ್ನೊಂದು T ಲೈನ್ ಅಂತ. C ಅಂದ್ರೆ ಕಂಟ್ರೋಲ್, ಆ ಲೈನ್ ಬರ್ಲೇಬೇಕು. ಈ ಕಂಟ್ರೋಲ್ ಲೈನೇ ಬರ್ಲಿಲ್ಲ ಅಂದ್ರೆ ನಿಮ್ಮ ಕಿಟ್ಟೆ ಸರಿ ಇಲ್ಲ ಅಂತ ಅರ್ಥ. ಸೊ ಇಲ್ಲಿ 2 ಲೈನ್ ಬಂದಿದೆ, C ಲೈನು ಬಂದಿದೆ, T ಲೈನು ಬಂದಿದೆ. ಇದನ್ನ ನಾವು ಪಾಸಿಟಿವ್ ಅಂತ ಹೇಳ್ತಾ ಇರ್ತೇವೆ. ಈಗ ನೆಗೆಟಿವ್ ಅಲ್ಲಿ C ಅಲ್ಲಿ ಒಂದೇ ಲೈನ್ ಬಂದಿದೆ, ಅದು ಬರ್ಲೇಬೇಕು. ಕಂಟ್ರೋಲ್ ಲೈನ್ ಕಿಟ್ ಸರಿ ಇದೆ ಅಂತ ನಮ್ಗೆ ತಿಳಿಯೋದೇ ಆ ಲೈನ್ ಬಂದ್ಮೇಲೆ. T ಲೈನ್ ಏನಿದೆ ಅದು ಬಂದಿಲ್ಲ. ಸೊ ಈ ಪರ್ಸನ್ಗೆ HIV ಇಲ್ಲ, ನಾನ್ ರಿಯಾಕ್ಟಿವ್ ಅಂತ ಅರ್ಥ. ಇದು ಇನ್ವ್ಯಾಲಿಡ್ ಲೈನ್. C ಬಂದಿಲ್ಲ, ಬರೀ T ಬಂದಿದೆ ಅಂದ್ರೆ ಅದು ಇನ್ವ್ಯಾಲಿಡ್, ಈ ಕಿಟ್ ಸರಿ ಇಲ್ಲ. ಇಲ್ಲಿ 2 ಗೆರೆ ಬಂದಿಲ್ಲ, ಈ ಕಿಟ್ ಸಹ ಸರಿ ಇಲ್ಲ. ಈ ಕಿಟ್ ಅನ್ನ ನೀವು ಡಸ್ಟ್ ಬಿನ್ ಗೆ ಹಾಕಬೇಕು. ಸೊ ಇದು ಕಾರ್ಡ್ ಟೆಸ್ಟ್. ಇದಕ್ಕೆ ಅರೌಂಡ್ 200 to 300, ಕೆಲವೊಂದು ಪ್ಲೇಸಸ್ ಅಲ್ಲಿ 400 rupees ಇರುತ್ತೆ. ಸೊ ಇದು ಸಿಂಪಲ್ ಒಂದು ಕಾರ್ಡ್ ಟೆಸ್ಟ್. ಇಲ್ಲಿ ನಿಮ್ಮ ಬ್ಲಡ್ ಅನ್ನ ಹಾಕ್ತಾರೆ, ಬಫರ್ ಅನ್ನ ಹಾಕ್ತಾರೆ, ಅಂಡ್ ಏನ್ ರಿಸಲ್ಟ್ ಬರುತ್ತೆ ಅಂತ ನಮ್ಗೆ ಒಂದು ಫ್ಯೂ ಮಿನಿಟ್ಸ್ ಅಲ್ಲಿ ಗೊತ್ತಾಗ್ಬಿಡತ್ತೆ. ಸೊ ಇದು ನೋಡ್ಬೋದು ನೀವು, ಈ ರೀತಿ ಅದು ಪ್ಯಾಕೆಟ್ ಅಲ್ಲಿ ಬರ್ತಾ ಇರುತ್ತೆ ಈ ತರ ಕಾರ್ಡು. ಅಂಡ್ ಇದು ಒಂದು ಕಿಟ್, ಯಾವ್ದು ನೀವು ಆನ್ಲೈನ್ ಇಂದ ಸಹ ತರಿಸ್ಕೊಂಡು ನೀವು ನೋಡ್ಬೋದು ಹೇಗೆ ಇದ್ರಲ್ಲಿ ಮಾಡಬೇಕು ಅಂತ ಇರುತ್ತೆ. ಸೊ ಇಲ್ಲಿ ಫಸ್ಟ್ ನೀವು ನಿಮ್ಮ ಫಿಂಗರ್ ಟಿಪ್ ಅನ್ನ ಕ್ಲೀನ್ ಮಾಡಬೇಕು. ಒಂದು ಸ್ವಾಬ್ ಕೊಟ್ಟಿರ್ತಾರೆ, ಆ ಸ್ವಾಬ್ ಇಂದ ನೀವು ಕ್ಲೀನ್ ಮಾಡಾದ್ಮೇಲೆ ಆಲ್ಕೋಹಾಲ್ ಸ್ವಾಬ್ ಅಂತ ಇರುತ್ತೆ, ಸೊ ದಟ್ ಸ್ಟೆರೈಲ್ ಆಗಿರ್ಲಿ ಅಂತ. ಆಮೇಲೆ ಇಲ್ಲಿ ನೀವು ಫಿಂಗರ್ ಅನ್ನ ಪ್ರಿಕ್ ಮಾಡಬೇಕು. ಸೊ ಫಿಂಗರ್ ಪ್ರಿಕ್ ಮಾಡಿದ್ಮೇಲೆ ಇಲ್ಲಿ ಪೋರ್ 1 drop ಆಫ್ ಬ್ಲಡ್ ಇನ್ ದ S ಏರಿಯಾ. ಸ್ಯಾಂಪಲ್ ಅಂದ್ರೆ ಏರಿಯಾ ಅಂತ ಇರುತ್ತೆ. ಆ ಸ್ಯಾಂಪಲ್ ಏರಿಯಾ, ಇಲ್ಲೊಂದು ಹೊಂಡ ಕಾಣ್ತಾ ಇದೆ ಅಲ್ಲ, ಆ ರೀತಿ ಆ ಸ್ಯಾಂಪಲ್ ಏರಿಯಾದಲ್ಲಿ 1 drop ಬ್ಲಡ್ ಹಾಕ್ಬೇಕು. 1 drop ಬಫರ್, ಅದನ್ನು ಅದ್ರ ಜೊತೆ ಕೊಟ್ಟಿರ್ತಾರೆ, ಆ ಬಫರ್ ಅನ್ನ ಹಾಕ್ಬೇಕು. ವೇಟ್ ಫಾರ್ 15 minutes. ಇದು ವೇರಿ ಆಗ್ತಾ ಇರುತ್ತೆ ಒಂದೊಂದು ಕಿಟ್ ಇಂದ ಒಂದೊಂದು ಕಿಟ್ಟಿಗೆ. ಸೊ ಅವ್ರು ಹೇಳಿರ್ತಾರೆ ಎಷ್ಟು ನಿಮಿಷದಲ್ಲಿ ನೋಡ್ಬೇಕು ಅಂತ. ಅಷ್ಟು ನಿಮಿಷದ ಒಳಗಡೆ ನೀವು ನೋಡ್ಬೇಕು. 1 ತಾಸು ಆದ್ಮೇಲೆ ನೋಡದೆ, 1-2 ದಿನ ಆದ್ಮೇಲೆ ನೋಡದೆ, ಹಾಗೆಲ್ಲ ಮಾಡೋದಲ್ಲ. ಎಷ್ಟು ನಿಮಿಷ ಹೇಳಿರ್ತಾರೆ ಅಷ್ಟು ನಿಮಿಷದ ಒಳಗಡೆ ನೋಡ್ಬೇಕು. ಸೊ ಇಲ್ಲಿ ನೀವು ನೋಡ್ಬೋದು, C ಏರಿಯಾದಲ್ಲಿ ಬಂದಿದೆ, T ಏರಿಯಾದಲ್ಲಿ ಬಂದಿಲ್ಲ, ಇದು ನೆಗೆಟಿವ್. ಇಲ್ಲಿ C ಯಲ್ಲೂ ಬಂದಿದೆ, T ಯಲ್ಲೂ ಬಂದಿದೆ, ಪಾಸಿಟಿವ್. ಇಲ್ಲಿ ನೋಡಿ, T ಯಲ್ಲಿ ಅಷ್ಟೇ ಬಂದಿದೆ, C ಯಲ್ಲಿ ಬರ್ಲಿಲ್ಲ. ಈ ಕಿಟ್ಟು ಇನ್ವ್ಯಾಲಿಡ್, ಈ ಕಿಟ್ಟು ಸರಿ ಇಲ್ಲ ಅಂತ ಅರ್ಥ. ಸೊ ಈ ರೀತಿ ಕಿಟ್ಸ್ ಅವೈಲೇಬಲ್ ಇರ್ತವೆ. ಇದು HIV ಆಂಟಿಜನ್ ಆಂಟಿಬಾಡಿ 4th ಜನರೇಷನ್ ರ್ಯಾಪಿಡ್ ಟೆಸ್ಟ್. ಇಲ್ಲಿ ನಾವು ಈ ಆಂಟಿಜನ್ ಅನ್ನ ಸಹ ಡಿಟೆಕ್ಟ್ ಮಾಡ್ತಾ ಇರ್ತೇವೆ ಅಲಾಂಗ್ ವಿತ್ ಆಂಟಿಬಾಡಿ. ಸೊ ಇದು 4th ಜನರೇಷನ್ ಎಲೈಸಾ ಟೆಸ್ಟ್. ಸೊ ಈ ಟೆಸ್ಟ್ ಅನ್ನ ಸಹ ನಾವು ಕಾರ್ಡ್ ಮೆಥಡ್ ಇಂದ ಮಾಡ್ತಾ ಇರ್ತೇವೆ. ಇವೆಲ್ಲ ಹೇಳಿದಂತ ಟೆಸ್ಟ್ ಅನ್ನ ನಾವು ಮಷೀನ್ ಅಲ್ಲೂ ಮಾಡಬಹುದು. ಕಾರ್ಡ್ ಅಲ್ಲಿ ಮಾಡಿದಾಗ ವೆಚ್ಚ ಸ್ವಲ್ಪ ಕಡಿಮೆ ಇರುತ್ತೆ ಕಂಪೇರ್ ಟು ಮಷೀನ್ಸ್. ಓಕೆ, ಇದು ಟ್ರೈಡಾಟ್ ಟೆಸ್ಟ್ ಅಂದ್ರೆ ಟ್ರೈ ಅಂದ್ರೆ 3 ಡಾಟ್ಸ್ ಇರ್ತಾವೆ. ಇದ್ರಲ್ಲಿ 1 ಡಾಟ್ ಅಂತೂ ಬರ್ಲೇಬೇಕು ಪಾಸಿಟಿವ್. ಕಂಟ್ರೋಲ್ ಅಂದ್ರೆ 1 ಡಾಟ್ ಬರ್ಲೇಬೇಕು. ಇಲ್ಲಿ ನೀವು ನೋಡ್ಬೋದು HIV1 ಮತ್ತೆ HIV2 ಕಂಟ್ರೋಲ್ ಬಂದಿದೆ, ಮತ್ತೆ HIV1 ಹತ್ರ 1 ಡಾಟ್ ಬಂದಿದೆ. ಅಂದ್ರೆ ಈ ವ್ಯಕ್ತಿಗೆ HIV ಇದೆ ಅಂತ ಅರ್ಥ. HIV1 ಮತ್ತೆ HIV2, HIV ಅಲ್ಲಿ 2 ಜಾತಿಗಳಿರ್ತವೆ. ಕಾಮನ್ ಇಂಡಿಯಾದಲ್ಲಿ HIV1. ಓಕೆ, ಸೊ ಇಲ್ಲಿ ಬಂದಿದೆ ಅಂದಾಗ ನಾವು ಈ ಪರ್ಸನ್ ಗೆ HIV ಟೆಸ್ಟ್ ಪಾಸಿಟಿವ್ ಅಂತ ಹೇಳ್ತಾ ಇರ್ತೇವೆ. ಸೊ ಇದು ನೋಡಿ ಟ್ರೈಡಾಟ್ ಟೆಸ್ಟ್. ಈ ರೀತಿ 3 ಡಾಟ್ಸ್ ಇರ್ತವೆ, ಆದ್ರಿಂದ ಇದನ್ನ ಟ್ರೈಡಾಟ್ ಟೆಸ್ಟ್ ಅಂತ ಹೇಳ್ತಾ ಇರ್ತಾರೆ. ಇದು ಸಹ ಕಾಮನ್ಲಿ ಮಾಡುವಂತದ್ದು. ಏನೇ ಮಾಡ್ಬೇಕಾದ್ರೆ ಫಸ್ಟ್ ಇದೇ ಟೆಸ್ಟ್ ಅನ್ನ ಮಾಡ್ತಿರ್ತಾರೆ. ಗವರ್ಮೆಂಟ್ ಆಸ್ಪತ್ರೆಯಲ್ಲಿ, ಈ ಸೆಂಟರ್ಸ್ ಅಲ್ಲೆಲ್ಲ ಮಾಡೋದು ಇವೇ ಟೆಸ್ಟ್ ಇರ್ತವೆ, ಐದರ್ ಟ್ರೈಡಾಟ್ ಟೆಸ್ಟ್ ಇಲ್ಲ ಕಾರ್ಡ್ ಟೆಸ್ಟ್. ಸೊ ಇದು ಒಂದು ಪೇಷಂಟಿನ ರಿಪೋರ್ಟ್ ನೀವು ನೋಡ್ಬೋದು. HIV1 and 2 ಆಂಟಿಬಾಡಿಯನ್ನ, ನಿಮ್ಮ ದೇಹದಲ್ಲಿ ಇರುವಂತಹ ರೋಗ ಪ್ರತಿನಿರೋಧಕ ಸೆಲ್ಸ್ ಯಾವುದರ ಅಗೇನ್ಸ್ಟ್, HIV ಅಗೇನ್ಸ್ಟ್, ಅದನ್ನ ನಾವು ಪತ್ತೆ ಹಚ್ತಾ ಇರ್ತೇವೆ. ರ್ಯಾಪಿಡ್ ಟೆಸ್ಟ್ ಇದು. ಓಕೆ, ರ್ಯಾಪಿಡ್ಲಿ ಅಂದ್ರೆ ಬೇಗ ಮಾಡುವಂತದ್ದು. ಈಗ ಹಾಕಿದ್ರಿ ವಿತಿನ್ 15 ನಿಮಿಷದೊಳಗೆ ನಿಮ್ಗೆ ರಿಪೋರ್ಟ್ ಬಂತು. ಸೊ ಏನು ನಾನ್ ರಿಯಾಕ್ಟಿವ್ ಅಂದ್ರೆ ಇಲ್ಲ ಅಂತ ಅರ್ಥ. ಇಲ್ಲೊಂದು ನೋಟ್ ಬರ್ದಿದ್ದಾರೆ, this is a screening test and a positive report does not confirm the diagnosis. ಸಪೋಸ್ ಇದೇನಾದ್ರೂ ಪಾಸಿಟಿವ್ ಬಂತು ಅಂತ ಹೇಳಿದ ಮಾತ್ರಕ್ಕೆ ನಾವು ಆ ವ್ಯಕ್ತಿಗೆ HIV ಇದೆ ಅಂತ ಹೇಳೋದಿಲ್ಲ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ಬೇರೆ ಕನ್ಫರ್ಮೇಟರಿ ಟೆಸ್ಟ್ ಗಳನ್ನ ಮಾಡ್ತೇವೆ. ಸೊ ಟೆಸ್ಟ್ ಗಳ ಕಾಸ್ಟ್ ಏನಿರುತ್ತೆ, ಈ ಕಾರ್ಡ್ ಟೆಸ್ಟ್ ಏನ್ ಹೇಳಿದೆ 200 to 400 rupees ಅದರ ವೇರಿಯೇಷನ್ ಇರುತ್ತೆ. ಟ್ರೈಡಾಟ್ ಟೆಸ್ಟ್
ಅದು ಸಹ 200 ಇಂದ 400 ರೂಪೀಸ್ ಇರಬಹುದು. ಈಗ ನೀವು ಇದನ್ನೇ ಈ HIV 1 and 2 ಆಂಟಿಬಾಡಿಯನ್ನೇ ನೀವು ಮಷೀನ್ ಅಲ್ಲಿ ರನ್ ಮಾಡಿದ್ರೆ ಲೈಕ್ ಎಲೈಸಾ, ಎಕ್ಲಿಯಾ ಈ ರೀತಿ ಮೆಥಡ್ ಇಂದ ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಎಸೆ ಈ ರೀತಿ ಈ ಎಲೈಸಾ ಮೆಥಡ್, ಎಕ್ಲಿಯಾ ಮೆಥಡ್ ಇಂದ ಎಲ್ಲ ಮಾಡಿದ್ರೆ ಅದು ಅರೌಂಡ್ 700 to 900 ರೂಪೀಸ್ ಇರುತ್ತೆ. HIV ಡ್ಯೂ ಇದರಲ್ಲಿ ನಾವು ಆಂಟಿಜನ್ ಮತ್ತೆ ಆಂಟಿಬಾಡಿ ಎರಡನ್ನೂ ಮಾಡ್ತೇವೆ, ಬಟ್ ಮಷೀನ್ ಅಲ್ಲಿ ಮಾಡ್ತಾ ಇರ್ತೇವೆ. ಸೊ ಇದರ ಕಾಸ್ಟ್ ಅರೌಂಡ್ 700 to 900 ರೂಪೀಸ್ ಇರುತ್ತೆ. ಸೊ ಇವೆಲ್ಲ ಟೆಸ್ಟ್ಗಳು ಸ್ಕ್ರೀನಿಂಗ್ ಟೆಸ್ಟ್. ನಿಮ್ಗೆ HIV ಇದೆ ಇಲ್ವಾ ಅಂತ ಪತ್ತೆ ಹಚ್ಚಕ್ಕೆ ನೀವು ಯಾವ್ದಾದ್ರೂ ಟೆಸ್ಟ್ ಗಳನ್ನ ಮಾಡ್ಕೊಂಡು ನೋಡ್ಬಹುದು. ಸೊ ಇಲ್ಲಿ ನೀವು ನೋಡಬಹುದು HIV 1 and 2 and P24 ಕಾಂಬೋ ಟೆಸ್ಟ್, ಡಿಯೋ ಟೆಸ್ಟ್. ಕಾಂಬೋ ಅಂದ್ರೆ ಕಾಂಬಿನೇಷನ್, ಒಂದು ಆಂಟಿಜನ್ ಮತ್ತೆ ಇನ್ನೊಂದು ಆಂಟಿಬಾಡಿ. ಡಿಯೋ ಟೆಸ್ಟ್ ಇದು ಒಂದು ಆಂಟಿಜನ್ ಮತ್ತೆ ಆಂಟಿಬಾಡಿ. ಯಾವ ಮೆಥಡ್ ಇಂದ ಮಾಡಿದ್ದಾರೆ? ಕೆಮಿಲ್ಯುಮಿನೆಸೆಂಟ್ ಇಮ್ಯುನೋಎಸ್ಸೆ. ಕೆಮಿಲ್ಯುಮಿನೆಸೆಂಟ್ ಇಮ್ಯುನೋಎಸ್ಸೆ ಅಂದ್ರೆ ಅದು ಮಷೀನ್ ಅಲ್ಲಿ ಹಾಕಿ ಮಾಡ್ತಾರೆ. ಡೈರೆಕ್ಟ್ಲಿ ಈ ತರ ಕಾರ್ಡ್ ಮೇಲೆ ಟ್ರೈಡಾಟ್ ತರ ಮಾಡಕ್ ಆಗೋದಿಲ್ಲ. ಸೊ ಮಷೀನ್ ಅಲ್ಲಿ ಹಾಕಿದಾಗ ಇಲ್ಲೊಂದು ವ್ಯಾಲ್ಯೂ ಬರುತ್ತೆ, ನಂಬರ್. ಆಮೇಲೆ ಅವ್ರು ಕೊಟ್ಟಿರ್ತಾರೆ ಇಂಡೆಕ್ಸ್ ವ್ಯಾಲ್ಯೂ ಲೆಸ್ ದೆನ್ 1. ನಿಮ್ಗೆ 1ಕ್ಕಿಂತ ಕಡಿಮೆ ಬಂತು ಅಂದ್ರೆ ಇದು ನೆಗೆಟಿವ್, 1ಕ್ಕಿಂತ ಹೆಚ್ಚಿಗೆ ಬಂದಿತ್ತು ಅಂದ್ರೆ ಅದು ಪಾಸಿಟಿವ್. ಸೊ ಇದು ರಿಸಲ್ಟ್ ಏನ್ ಬಂದಿದೆ? ನಾನ್ ರಿಯಾಕ್ಟಿವ್, ಯಾಕಂದ್ರೆ 1ಕ್ಕಿಂತ ಕಡಿಮೆ ಬಂದಿದೆ. ಸೊ ಆದ್ರಿಂದ ಇದು ನಾನ್ ರಿಯಾಕ್ಟಿವ್ ಅಂತ ಅರ್ಥ. ಸೊ ಇಂಟರ್ಪ್ರಿಟೇಷನ್ ಹೇಗೆ ತಿಳ್ಕೊಳ್ಬೇಕು? ಮೋರ್ ದೆನ್ 1 ಬಂತು ಅಂದ್ರೆ ರಿಯಾಕ್ಟಿವ್, ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಆಂಟಿಬಾಡಿ. ನಿಮ್ಮ ಬಾಡಿಯಲ್ಲಿ HIV ಅಗೇನ್ಸ್ಟ್ ಆಂಟಿಬಾಡಿ ಇದೆ, ನೀವು HIV ಪಾಸಿಟಿವ್ ಅಂತ ಅರ್ಥ. ಮೋರ್ ದೆನ್ 1 ಬಂತು ಅಂದ್ರೆ ಇದು ಈ ಲ್ಯಾಬಿನ ಈ ಮಷೀನಿಗೆ ಇರುವಂತ ರೆಫರೆನ್ಸ್ ರೇಂಜ್. ನೀವು ನಿಮ್ಮ ಲ್ಯಾಬ್ ಅಲ್ಲಿ ಏನ್ ರೆಫರೆನ್ಸ್ ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಳ್ಳಿ, ಈ ರೆಫರೆನ್ಸ್ ರೇಂಜ್ ಅನ್ನ ನೋಡಕ್ ಹೋಗ್ಬೇಡಿ. ಲೆಸ್ ದೆನ್ 1 ಬಂತು ಅಂದ್ರೆ ನಾನ್ ರಿಯಾಕ್ಟಿವ್, ಇಂಡಿಕೇಟ್ಸ್ ಆಬ್ಸೆನ್ಸ್ ಆಫ್ ಆಂಟಿಬಾಡಿ ಟು HIV ವೈರಸ್. ಸೊ ಇದನ್ನ ರಿಯಾಕ್ಟಿವ್, ನಾನ್ ರಿಯಾಕ್ಟಿವ್ ಅಂತ ಕೊಟ್ಟಿರ್ತಾರೆ. ಅಂಡ್ ಡಿಫ್ರೆಂಟ್ ಮೆಥಡ್ ಇಂದ ಮಾಡಿರ್ಬೋದು. ನಾ ಹೇಳಿದೆ ಇದು CMIA, CLIA, ಎಲೈಸಾ, ಇವೆಲ್ಲ ಡಿಫ್ರೆಂಟ್ ಮೆಥಡ್ಸ್. ಓಕೆ, ಯಾವ ಮೆಥಡ್ ಇಂದ ನಾವು HIV ಆಂಟಿಬಾಡಿಯನ್ನ ಪತ್ತೆ ಹಚ್ತಾ ಇದ್ದೇವೆ ಅನ್ನೋದಕ್ಕೆ ಇವು ಮೆಥಡ್ಸ್. ಡಿಫ್ರೆಂಟ್ ಮೆಥಡ್ಸ್ ಇರಬಹುದು, ಡಿಫ್ರೆಂಟ್ ಕಟ್ ಆಫ್ ವ್ಯಾಲ್ಯೂಸ್ ಇರಬಹುದು. ಸೊ ನೀವು ಈ ಟೆಸ್ಟ್ಗಳನ್ನ ಈಗ ನೋಡಿದ್ರಿ, ಹೇಗಿರುತ್ತೆ ಈ ಟೆಸ್ಟ್ಗಳು ಅಂತ, ರಿಪೋರ್ಟ್ಸ್ ಹೇಗಿರುತ್ತೆ ಅಂತ. ರಿಯಾಕ್ಟಿವ್ ಅಂದರೆ ಏನು? ರಿಯಾಕ್ಟಿವ್ ಅಂದರೆ ಇದೆ, ನಾನ್ ರಿಯಾಕ್ಟಿವ್ ಅಂದರೆ ಇಲ್ಲ. ಸೊ ಹೀಗೆ ಇದನ್ನು ಕೊಟ್ಟಿರ್ತಾರೆ. ಇಂಟರ್ಪ್ರಿಟೇಷನ್ ಅಂದರೆ ನೀವು ಹೇಗೆ ಇದನ್ನು ಇಂಟರ್ಪ್ರಿಟ್ ಮಾಡಬೇಕು, ಹೇಗೆ ಇದನ್ನು ತಿಳ್ಕೊಳ್ಬೇಕು ಅಂತ. ಕೆಲವೊಂದ್ಸಲ ಅಲ್ಲಿ ಏನಾಗತ್ತೆ, ಲೆಸ್ ದೆನ್ 1 ನಾನ್ ರಿಯಾಕ್ಟಿವ್, ಮೋರ್ ದೆನ್ 1 ಪಾಸಿಟಿವ್. ಅಲ್ಲೇನೋ ಪಾಸಿಟಿವ್ ಬಂದಿದೆ ಅಂತ ಇರ್ತಾರೆ. ಪಾಸಿಟಿವ್ ಯಾವಾಗ ತಿಳ್ಕೊಳ್ಬೇಕು? ಮೋರ್ ದೆನ್ 1 ಬಂತು ಅಂದರೆ ಪಾಸಿಟಿವ್ ಅಂತ ತಿಳ್ಕೊಳ್ಬೇಕು ಅಂತ ಅದರ ಮೀನಿಂಗ್. ಬಹಳಷ್ಟು ಸಲ ಜನ ಏನ್ ಮಾಡ್ತಾರೆ, ತಮ್ದು ಏನ್ ವ್ಯಾಲ್ಯೂ ಬಂದಿರತ್ತೆ, ನಂಬರ್ ಬಂದಿರತ್ತೆ, ಮಷೀನಲ್ಲಿ ರನ್ ಮಾಡಿದಾಗ ನಂಬರ್ ಬರುತ್ತೆ ಒಂದು, ಆ ನಂಬರನ್ನು ಗೂಗಲಲ್ಲಿ ಹಾಕ್ತಾರೆ. ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ, ಇಷ್ಟು ನಂಬರ್ ಬಂತಂದ್ರೆ ಅದು ಪಾಸಿಟಿವ್ ಅಂತ ಬರ್ತಾ ಇದೆ ಅಂತ ಹೇಳ್ತಾರೆ. ನಿಮ್ಮ ಲ್ಯಾಬ್ ಯಾವ ಟೈಪ್ ಮಷೀನ್ ಯೂಸ್ ಮಾಡ್ತಾ ಇದೆ, ನಿಮ್ಮ ಲ್ಯಾಬಿನ ರೆಫರೆನ್ಸ್ ರೇಂಜ್ ಏನಿದೆ, ಅದನ್ನೆಲ್ಲ ನಿಮ್ಮ ರಿಪೋರ್ಟಲ್ಲಿ ಕೊಟ್ಟಿರ್ತಾರೆ. ಆ ರಿಪೋರ್ಟ್ ಇನ ರೆಫರೆನ್ಸ್ ರೇಂಜಿನ ಪ್ರಕಾರ ನೀವು ಅದನ್ನ ಇಂಟರ್ಪ್ರಿಟ್ ಮಾಡಬೇಕೇ ಹೊರತು ಗೂಗಲಲ್ಲಿ ನಂಬರ್ ಹಾಕೊಂಡೆ ಗೂಗಲ್ ಏನು ಹೇಳುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಓಕೆ, ಅದ್ರ ಬದಲು ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡಿ, ಮೇ ಬಿ ದಟ್ ವಿಲ್ ಸಾಲ್ವ್ ಯುವರ್ ಪ್ರಾಬ್ಲಮ್. ಆ್ಯಂಡ್ ಆಲ್ಸೋ ಈ HIV ಟೆಸ್ಟ್ಗಳೇನಿರ್ತವೆ, ಈಗ ನಾನು ಹೇಳಿದೆ ದಟ್ ಡಿಪೆಂಡ್ಸ್ ಅಪಾನ್ ಯುವರ್ ಆ್ಯಂಟಿಬಾಡಿ. ಅಂದರೆ ನಿಮ್ಮ ಬಾಡಿ ಆ್ಯಂಟಿಬಾಡಿಯನ್ನು ಪ್ರೊಡ್ಯೂಸ್ ಮಾಡಬೇಕು. ಯಾಕಂದರೆ HIV 1 and 2 ಆ್ಯಂಟಿಬಾಡಿ ಟೆಸ್ಟ್, ನಾವಿಲ್ಲಿ ಆ್ಯಂಟಿಬಾಡಿಯನ್ನು ಪ್ರೊಡ್ಯೂಸ್ ಮಾಡೋದನ್ನು ನೋಡ್ತಾ ಇದ್ದೀವಿ. ಸಪೋಸ್ ಬಹಳ ಕಡಿಮೆ ಈ ಥರ ಆಗೋದು, ಬಟ್ ಸಪೋಸ್ ಈಗ ನಿಮಗೆ ಯಾವುದೋ ಒಂದು ಕಾರಣದಿಂದ, ಲೈಕ್ ಸಪೋಸ್ ನೀವು ಯಾವುದೋ ಒಂದು ನಿಮಗೆ ರೋಗ ಇದೆ, ನೀವು ಸ್ಟಿರಾಯ್ಡ್ಸ್ ಮೇಲಿದ್ದೀರಾ, ನಿಮ್ಮ ಬಾಡಿ ಅಷ್ಟು ಇಮ್ಯೂನ್ ರಿಸ್ಪಾನ್ಸನ್ನು ಮಾಡದೇ ಇರ್ಬೋದು. ನಿಮಗೆ ಯಾವುದೋ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೀತಾ ಇದೆ, ಸೊ ನಿಮ್ಮ ಬಾಡಿ ಅಷ್ಟು ಇಮ್ಯೂನ್ ರಿಸ್ಪಾನ್ಸನ್ನು ಮಾಡದೇ ಇರ್ಬೋದು, ಆ್ಯಂಟಿಬಾಡಿ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗದೇ ಇರ್ಬೋದು. ಸೊ ಆದ್ದರಿಂದ ನಾವೇನು ಹೇಳ್ತೇವೆ, ಈ ಟೆಸ್ಟನ್ನು ನೀವು ಒಂದು 3 months ಆದಮೇಲೆ ಇನ್ನೊಮ್ಮೆ ರಿಪೀಟ್ ಮಾಡಿ ನೋಡಿ, ಜಸ್ಟ್ ಫಾರ್ ದ್ಯಾಟ್ 1% ಚಾನ್ಸಸ್ ಏನಾದರೂ ಇದೆಯಾ ಅಂತ ಮಾತ್ರ. ಓಕೆ, ಮೆಜಾರಿಟಿ ಆಫ್ ದ ಟೈಮ್ 1 monthಲ್ಲೇ ಅದು ಕರೆಕ್ಟ್ ರಿಸಲ್ಟ್ಸನ್ನು ಕೊಡ್ತಾ ಇರುತ್ತೆ. ಸೊ ಈ ಟೆಸ್ಟ್ HIV ಕಾರ್ ಟೆಸ್ಟ್ ಇರ್ಬೋದು, ಅಥವಾ HIV ಟ್ರೈಡಾಟ್ ಟೆಸ್ಟ್ ಇರ್ಬೋದು, ನೀವು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೋಗಿ ಮಾಡಿಸ್ಬೋದು.
ರಿಸಲ್ಟ್ಸ್ ಕರೆಕ್ಟೇ ಇರ್ತವೆ. ಗೌರ್ಮೆಂಟಲ್ಲಿ ಮಾಡಿಸಿದ ರಿಸಲ್ಟ್ ಕರೆಕ್ಟ್ ಇರುತ್ತಾ ಅಂತ ಬಹಳಷ್ಟು ಜನರಿಗೆ ಡೌಟ್ ಇರುತ್ತೆ. ನಾನು ಹೇಳ್ತೀನಿ, ನಿಮ್ಗೆ ಅಷ್ಟು ಡೌಟ್ ಇತ್ತು ಅಂದರೆ ನೀವು ಪ್ರೈವೇಟಲ್ಲಿ ಹೋಗಿ ಮಾಡಿಸ್ಕೊಳ್ಳಿ ಅಂತ. ಇವೆಲ್ಲ ಕಾರ್ಡ್ ಟೆಸ್ಟ್ಗಳು ಏನಿರ್ತವೆ ಇವು ನೀವು ನೋಡ್ಬೋದು. ಇವು ಪ್ರೈವೇಟಲ್ಲೂ ನೀವು ಮಾಡಿಸ್ಕೊಂಡ್ರೆ ಕಾರ್ಡ್ ಮುಖಾಂತರ ಮಾಡಿದ ಟೆಸ್ಟಿಗೆ ಏನಿರ್ತವೆ ಒಂದು 300-400 ರೂಪೀಸ್ ಇರ್ಬೋದು. ಸೊ ಇವುಗಳ ಸೆನ್ಸಿಟಿವಿಟಿ ಸ್ಪೆಸಿಫಿಸಿಟಿ ಏನಿರ್ತವೆ ಆಲ್ಮೋಸ್ಟ್ 98-99% ಇರ್ತವೆ. ಬಟ್ ಒಂದ್ಸಲ ಸಪೋಸ್ ನಿಮಗೆ ಕಾರ್ಡ್ ಟೆಸ್ಟ್ ಪಾಸಿಟಿವ್ ಬಂತು ಅಂದ ಮಾತ್ರಕ್ಕೆ ಈ ವ್ಯಕ್ತಿಗೆ ಕಾರ್ಡಲ್ಲಿ ಪಾಸಿಟಿವ್ ಬಂದಿದೆ, ಸೊ ಇವ್ನಿಗೆ HIV ಇದೆ, ಇವಳಿಗೆ HIV ಇದೆ ಅಂತ ನಾವು ಹೇಳೋದೇ ಇಲ್ಲ. ನಮಗೆ ಪಾಸಿಟಿವ್ ಬಂತು ಅಂದರೆ ನಾವು ಬೇರೆ ಕನ್ಫರ್ಮೇಟರಿ ಟೆಸ್ಟ್ಗಳ ಮುಖಾಂತರ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಹೇಳ್ತೇವೆ. ದೆನ್ ಓನ್ಲಿ ವಿ ಲೇಬಲ್ ದಟ್ ಪರ್ಸನ್ ಆ್ಯಸ್ HIV ಇದೆ, HIV ಇಲ್ಲ ಅಂತ. ಸೊ ಎಲ್ಲಿ ಮಾಡಿಸ್ಕೊಳ್ಬೋದು ನೀವು? ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಮಾಡಿಸ್ಕೊಳ್ಬೋದು, ಪ್ರೈವೇಟಲ್ಲಿ ಮಾಡಿಸ್ಕೊಳ್ಬೋದು. ಪ್ರೈವೇಟಲ್ಲಿ ನೀವು ಕಾರ್ಡ್ ಟೆಸ್ಟ್, ಸಿಂಪಲ್ ಕಾರ್ಡ್ ಟೆಸ್ಟ್ ಮಾಡಿಕೊಂಡ್ರೆ ಒಂದು 200-300 ರೂಪೀಸ್ ಇರುತ್ತೆ. ಮಷೀನಲ್ಲಿ ಟೆಸ್ಟ್ ಮಾಡಿದರೆ ಅದಕ್ಕೆ ಅರೌಂಡ್ 700-900 ರೂಪೀಸ್ ಇರುತ್ತೆ. ಸೊ ಈ ರೀತಿ ಅದರ ಪ್ರೈಸ್ ವೇರಿ ಆಗ್ತಾ ಇರುತ್ತೆ. ಬಟ್ ಎಸ್, ರಿಸಲ್ಟ್ಸ್ ಕರೆಕ್ಟಾಗೇ ಸಿಗ್ತಾ ಇರುತ್ತೆ ಪ್ರೈವೇಟಲ್ಲಿ ಆ್ಯಸ್ ವೆಲ್ ಆಸ್ ಗೌರ್ಮೆಂಟಲ್ಲಿ. ಇಲ್ಲ ನಮಗೆ ಆಸ್ಪತ್ರೆಗೆಲ್ಲ ಹೋಗೋಕ್ಕಾಗೋದಿಲ್ಲ, ನಾವು ಮನೆಯಲ್ಲೇ ಏನಾದರೂ ಟೆಸ್ಟ್ ಮಾಡ್ಕೊಳ್ಬೋದಾ? ಹೌದು, ನಿಮಗೆ ಆನ್ಲೈನಲ್ಲಿ ಸುಮಾರಷ್ಟು ಕಿಟ್ಸ್ ಅವೈಲೇಬಲ್ ಇರ್ತವೆ HIV. ಸೊ ನೀವು ಅವುಗಳನ್ನು ಆರ್ಡರ್ ಮಾಡಿಕೊಂಡು ಅವುಗಳನ್ನು ಸಹ ಟೆಸ್ಟ್ ಮಾಡ್ಕೊಳ್ಬಹುದು. ಪ್ರೊವೈಡೆಡ್ ಏನು ನೀವು ಕರೆಕ್ಟಾಗಿ ಅಲ್ಲಿ ಏನೇನು ಕೊಟ್ಟಿರ್ತಾರೆ ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಕರೆಕ್ಟ್ ಪ್ರೊಸೀಜರಲ್ಲಿ ಮಾಡಬೇಕು. ಈವನ್ ನಾನು ಕೆಲವೊಂದು ಲಿಂಕ್ಸನ್ನು ಕೊಟ್ಟಿರ್ತೇನೆ, ನೀವು ಅದನ್ನು ಬೇಕಿದ್ರೆ ಟ್ರೈ ಮಾಡಿ ನೋಡಿ ನಿಮಗೆ. ಸೊ ಈ ರೀತಿ ಎಲ್ಲ ಪ್ರೊಸೀಜರ್ಸಿಂದ ನಾವು ಮಾಡ್ಬೋದು. ಒಂದು ಕಾರ್ಡಲ್ಲಿ ಮಾಡ್ಬೋದು, ಜಸ್ಟ್ ಕಾರ್ಡಲ್ಲಿ ಹಾಕ್ತೀವಿ ಆ್ಯಂಡ್ ರಿಸಲ್ಟ್ ನೋಡ್ತೀವಿ. ಟ್ರೈ ಡಾಟ್ 3 ಡಾಟ್ ಇರುತ್ತೆ. ಓಕೆ, ಸೊ ಅದರಲ್ಲಿ ಏನು ರಿಸಲ್ಟ್ ಬರುತ್ತೆ ಅಂತ. HIV ELISA, ಎಂಜೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಎಸ್ಸೆ, ಕ್ಲಿಯಾ ಇನ್ನೊಂದು ಮೆಥಡ್. ಇವೆಲ್ಲ ಮೆಥಡ್ಸ್ ಯಾವುದರಿಂದ ನಾವು ಟೆಸ್ಟನ್ನು ಮಾಡ್ತಾ ಇದ್ದೇವೆ. ಓಕೆ, ಸೊ ಇವೆಲ್ಲ ಮಷೀನಲ್ಲಿ ಈ ಮೆಥಡ್ಸ್ ಬರ್ತವೆ, ಎಲೈಸಾ ಮೆಥಡು, ಕ್ಲಿಯಾ ಮೆಥಡು ಎಕ್ಸೆಟ್ರಾ. ಸೊ ಈ ಟೆಸ್ಟ್ಗಳ ಮುಖಾಂತರ ನಾವು HIV ಪತ್ತೆ ಹಚ್ಬೋದು. ಆ್ಯಂಡ್ ಈ ಸ್ಕ್ರೀನಿಂಗ್ ಟೆಸ್ಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಕರೆಕ್ಟ್ ರಿಸಲ್ಟ್ಸನ್ನು ಕೊಡ್ತವೆ. ಆ್ಯಂಡ್ ಸಪೋಸ್ ಎಲ್ಲಾದರೂ ಒಂದು ಎಲಿಮೆಂಟ್ ಆಫ್ ಡೌಟ್ ಅಥವಾ 1-2% ಆಫ್ ಕೇಸಸ್ಸಲ್ಲಿ ಎಸ್ ನಾವು ರಿಪೀಟ್ ಮಾಡಿ ಇನ್ನೊಮ್ಮೆ ಈ ಟೆಸ್ಟನ್ನು 3 ಮಂತ್ಸಿಗೆ ಅಂತ ಹೇಳ್ತಾ ಇರ್ತೇವೆ. ಸೊ ದಟ್ ವಾಸ್ ಆಲ್ ಅಬೌಟ್ ಸ್ಕ್ರೀನಿಂಗ್ ಟೆಸ್ಟ್ ಫಾರ್ HIV. Thank you so much for watching the video. Please like, share and subscribe the channel. Thank you.